ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ಶ್ರೀ ಗಣೇಶ ದೇವರು, ಗಣೇಶ ಚತುರ್ಥಿ ಮತ್ತು ಶ್ರೀ ಗಣೇಶ ದೇವರಿಗೆ ಸಂಬಂಧಪಟ್ಟ ದೇವಾಲಯಗಳ ಕುರಿತು ಕಿರು ವಿವರಣೆಯನ್ನು ನೀಡುತ್ತೇನೆ. ಗಣೇಶನನ್ನು ಗಣಪತಿ, ವಿನಾಯಕ, ಲಂಬೋದರ ಮುಂತಾದ ಹೆಸರುಗಳಿಂದ ಜನರು ಕರೆಯುತ್ತಾರೆ. ಶ್ರೀ ಗಣೇಶ ದೇವರನ್ನು ಶುಭಾರಂಭ, ಬುದ್ಧಿವಂತಿಕೆ ಮತ್ತು ಅದೃಷ್ಟ ಹಾಗೂ ವಿಘ್ನಗಳನ್ನು ನಿವಾರಿಸುವ ದೇವರಾಗಿದ್ದಾರೆ. ಗಣೇಶ ದೇವರ ಕುರಿತು ಮಂತ್ರವಿದೆ. ಓಂ ಶ್ರೀಂ ಗಣೇಶಾಯ ನಮಃ, ಓಂ ಗಂ ಗಣಪತಿಯೇ ನಮಃ. ವರ್ಷದ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯ ದಿನ ಶ್ರೀ ಗಣೇಶ ದೇವರನ್ನು ಸಂಕಷ್ಟಹರನನ್ನಾಗಿ ಪೂಜಿಸಲಾಗುತ್ತದೆ. ಗಣೇಶನ ವಾಹನ ಮೂಷಿಕ ಮತ್ತು ಗಣೇಶನ ಹೊಟ್ಟೆಗೆ ಹಾವನ್ನು ಸುತ್ತಿಕೊಂಡಿರುವುದು ವಿಶೇಷವಾಗಿದೆ, ಏಕೆಂದರೆ ಹಾವು ಮತ್ತು ಮೂಷಿಕ ವೈರಿಗಳು. ಗಣಪತಿ ದೇವರು ಬ್ರಹ್ಮಚಾರಿ ಎಂದು ಹೇಳಲಾಗಿದೆ. ಆದರೆ ಶ್ರೀ ಗಣೇಶ ದೇವನಿಗೆ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಪತ್ನಿಯರಿದ್ದಾರೆ ಎಂಬುದು ಬಹುತೇಕ ಜನರಿಗೆ ಗೊತ್ತಿಲ್ಲ. ಶ್ರೀ ಗಣೇಶ ದೇವರ ಹುಟ್ಟಿನ ಕುರಿತು ಮಾಹಿತಿ. ಪಾರ್ವತಿ ದೇವಿಯು ತನ್ನ ಬೆವರಿನಿಂದ ಮಣ್ಣಿನ ಮೂರ್ತಿಯ ಮೂಲಕ ಬಾಲಕನನ್ನು ಸೃಷ್ಟಿಸುತ್ತಾಳೆ. ಆ ಬಾಲಕನ ಹೆಸರೇ ಗಣೇಶ. ಪಾರ್ವತಿ ದೇವಿಯು ಒಮ್ಮೆ ಸ್ನಾನಗೃಹಕ್ಕೆ ಹೋದಾಗ ಗಣೇಶನಿಗೆ ಯಾರನ್ನೂ ಒಳಗೆ ಬಾರದಂತೆ ಆಜ್ಞೆಯನ್ನು ನೀಡಿದಳು. ಗಣೇಶನು ತನ್ನ ತಾಯಿಯ ಆಜ್ಞೆಯನ್ನು ಪಾಲಿಸಲು ಮುಂದಾಗುತ್ತಾನೆ. ಶಿವನು ಪಾರ್ವತಿ ದೇವಿಯನ್ನು ಭೇಟಿಯಾಗಲು ಬಂದಾಗ ಗಣೇಶನು ಈಶ್ವರನನ್ನು ತಡೆಯುತ್ತಾನೆ. ಶಿವನಿಗೆ ಗಣೇಶನು ತನ್ನ ಸ್ವಂತ ಮಗ ಎಂದು ತಿಳಿಯುವುದಿಲ್ಲ. ಮಹಾದೇವನಿಗೂ ಮತ್ತು ಗಣೇಶನಿಗೂ ಮಾತಿನ ಸಮರ ತಾರಕಕ್ಕೇರಿ ಮಹಾದೇವನಿಗೆ ಕೋಪ ಬಂದು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿಯುತ್ತಾನೆ. ಗಣೇಶನ ನೋವಿನ ಅರ್ಥನಾದವನ್ನು ಕೇಳಿ ಪಾರ್ವತಿ ದೇವಿಯು ಹೊರಗೆ ಬಂದು ಗಣೇಶನ ರುಂಡವಿಲ್ಲದ ಶರೀರವನ್ನು ನೋಡಿ ದುಃಖಿತಳಾಗುತ್ತಾಳೆ. ಈಶ್ವರನಿಗೆ ತನ್ನ ಮಗ ಗಣೇಶನೆಂದು ತಿಳಿದು ದುಃಖ ಹಾಗೂ ಪಶ್ಚಾತ್ತಾಪವಾಗುತ್ತದೆ. ಶಿವನು ಶ್ರೀ ಮಹಾವಿಷ್ಣುವಿನ ಸಹಾಯದಿಂದ ಆನೆಯ ತಲೆಯನ್ನು ತಂದು ಗಣೇಶನ ರುಂಡವಿಲ್ಲದ ಶರೀರಕ್ಕೆ ಸೇರಿಸಿ ಮಹಾದೇವನು ಶ್ರೀ ಗಣೇಶನಿಗೆ ಜೀವದಾನವನ್ನು ನೀಡುತ್ತಾನೆ. ಗಣೇಶನು ಅಂದಿನಿಂದ ವಿಘ್ನ ನಿವಾರಕ, ಕೋಟಿ ಸೂರ್ಯರ ಶಕ್ತಿ, ವಿದ್ಯೆ ಮತ್ತು ಬುದ್ಧಿಯ ದೇವರು ಎಂದು ಕರೆಯಲ್ಪಟ್ಟಿದ್ದಾನೆ. ಗಣೇಶ ದೇವರು ಭೂಲೋಕದಲ್ಲಿ ಎಲ್ಲರ ಮನೆಗಳಲ್ಲಿ ಭಕ್ಷ್ಯ ಭೋಜನಗಳನ್ನು ಸೇವಿಸಿ ಗಣೇಶನು ಹೊಟ್ಟೆ ಭಾರವಾಗಿ ಆಯ ತಪ್ಪಿ ಗಣೇಶನು ಕೆಳಗೆ ಬಿಡುತ್ತಾನೆ. ಇದರಿಂದ ಗಣೇಶನ ಹೊಟ್ಟೆ ಒಡೆದು ಆಹಾರ ಹೊರಗೆ ಬರುತ್ತದೆ. ಇದನ್ನು ನೋಡಿದ ಚಂದ್ರದೇವನು ಗಣೇಶನನ್ನು ನೋಡಿ ಗಹಗನೆ ನಗುತ್ತಾನೆ. ಗಣೇಶನು ತನ್ನ ಹೊಟ್ಟೆಯನ್ನು ತುಂಬಿಕೊಂಡು ಹೊಟ್ಟೆಯನ್ನು ಹಾವಿನಿಂದ ಸುತ್ತಿಕೊಂಡು ಚಂದ್ರನಿಗೆ ಶಾಪವನ್ನು ನೀಡುತ್ತಾನೆ. ಗಣೇಶ ಚತುರ್ಥಿಯ ದಿನ ಯಾರು ನಿನ್ನನ್ನು ನೋಡುತ್ತಾರೋ ಅವರು ಅಪವಾದ ನಿಂದನೆಗೆ ಗುರಿಯಾಗುತ್ತಾರೆ. ಇದರಿಂದ ಗಣೇಶ ಚತುರ್ಥಿಯ ದಿನ ಯಾರು ಚಂದ್ರನನ್ನು ನೋಡುವುದಿಲ್ಲ. ಶ್ರೀಕೃಷ್ಣನು ಒಮ್ಮೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ ತಪ್ಪಿಗಾಗಿ ಶಮಂತಕ ಮಣಿಯನ್ನು ಕದ್ದ ಆರೋಪ ಶ್ರೀಕೃಷ್ಣನ ಮೇಲೆ ಹೊರಿಸಲಾಗಿತ್ತು. ಇದರಿಂದ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ಗಣೇಶನನ್ನು ಪೂಜಿಸಿ ತನ್ನ ಮೇಲೆ ಬಂದ ಆರೋಪದಿಂದ ಮುಕ್ತಗೊಳಿಸಬೇಕಾಯಿತು. ಗಣೇಶ ಚತುರ್ಥಿಯ ಹಬ್ಬದ ಕುರಿತು ನಾನು ಮಾಹಿತಿಯನ್ನು ನೀಡುತ್ತೇನೆ. ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ಪೂಜಿಸಲಾಗುತ್ತದೆ. ಗಣೇಶ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಆಚರಿಸುತ್ತಾರೆ. ನಂತರದ ಸ್ಥಾನದಲ್ಲಿ ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಆಚರಿಸುತ್ತಾರೆ. ಈಗ ಬರುವ 7ನೇ ಸೆಪ್ಟೆಂಬರ್ 2024ರಂದು ಗಣೇಶ ಚತುರ್ಥಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಗಣೇಶ ಹಬ್ಬದ ಹಿಂದಿನ ದಿನ ಗೌರಿ ಹಬ್ಬವನ್ನು ಆಚರಿಸಲಾಗುವುದು. ಗಣೇಶ ಚತುರ್ಥಿಯ ದಿನ ಗಣೇಶನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಅತ್ಯಂತ ಭಕ್ತಿ ಭಾವದಿಂದ ಪೂಜಿಸಲಾಗುತ್ತದೆ. ಗಣೇಶನಿಗೆ ನೈವೇದ್ಯವಾಗಿ ಕಡುಬು, ಒಬ್ಬಟ್ಟು, ಪಾಯಸ, ರವೆ ಲಡ್ಡು, ಚಕ್ಕುಲಿ, ಕೋಡ್ಬಳೆ, ಗಣೇಶನಿಗೆ ಪ್ರಿಯವಾದ ಹುಸುಳಿ ಮತ್ತು ಮೋದಕ ಇತ್ಯಾದಿ ಖಾದ್ಯಗಳನ್ನು ಅರ್ಪಿಸಲಾಗುತ್ತದೆ. ಗಣೇಶ ದೇವರನ್ನು ಬೇಡಿಕೊಂಡರೆ ಗಣೇಶ ದೇವರು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ಬಲವಾದ ನಂಬಿಕೆ ಇದೆ. ಗಣೇಶ ಬಂದ ಕಾಯ್ಕಡ್ಬು ತಿಂದ, ಚಿಕ್ಕೆರೆ ಬಿದ್ದ ದೊಡ್ಕೆರೆಯಲ್ಲಿ ಎದ್ದ ಎಂದು ಹೇಳಿ ಗಣೇಶ ದೇವರ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸುತ್ತಾರೆ. ಗಣೇಶನಿಗೆ ಸಂಬಂಧಪಟ್ಟ ದೇವಾಲಯಗಳ ಕುರಿತು ನಾನು ಮಾಹಿತಿಯನ್ನು ನೀಡುತ್ತೇನೆ. ಗಣೇಶನಿಗೆ ಸಂಬಂಧಪಟ್ಟ ದೇವಾಲಯಗಳ ಪಟ್ಟಿಯನ್ನು ಈಗ ನಾನು ವಿವರಿಸುತ್ತೇನೆ. ದೊಡ್ಡ ಗಣಪತಿ ದೇವಾಲಯ, ಬಸವನಗುಡಿ, ಬೆಂಗಳೂರು ನಗರ, ಕರ್ನಾಟಕ. ಸಿದ್ಧಿವಿನಾಯಕ ದೇವಾಲಯ, ಮುಂಬೈ ನಗರ, ಮಹಾರಾಷ್ಟ್ರ. ರಣತಂಬೋರ್ ಗಣೇಶ ದೇವಾಲಯ, ರಣತಂಬೋರ್, ರಾಜಸ್ಥಾನ. ಕಾಣಿಪಾಕಂ ಗಣೇಶ ದೇವಾಲಯ, ಚಿತ್ತೂರು ಜಿಲ್ಲೆ, ಆಂಧ್ರ ಪ್ರದೇಶ.
ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಟೆಂಪಲ್, ಕಾಸರಗೋಡು, ಕೇರಳ. ಇಡಗುಂಜಿ ಗಣೇಶ ದೇವಾಲಯ, ಇಡಗುಂಜಿ, ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕ. ಆನೆಗುಡ್ಡ ಗಣೇಶ ದೇವಾಲಯ, ಆನೆಗುಡ್ಡ, ಉಡುಪಿ ಜಿಲ್ಲೆ, ಕರ್ನಾಟಕ. ಕುರುಡುಮಲೆ ಗಣೇಶ ದೇವಾಲಯ, ಮುಳಬಾಗಲ್, ಕೋಲಾರ ಜಿಲ್ಲೆ, ಕರ್ನಾಟಕ. ಕೊನೆಯದಾಗಿ ಸೌತಡ್ಕ ಗಣೇಶ ದೇವಾಲಯ, ಸೌತಡ್ಕ, ಧರ್ಮಸ್ಥಳದ ಹತ್ತಿರ, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಗಣೇಶ ಚತುರ್ಥಿಯ ದಿನ ಶ್ರೀ ಗಣೇಶನು ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಿಸುವ ಜೊತೆಗೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ತಪ್ಪದೆ ಮರೆಯಬೇಡಿ.